ಹಾಯ್, ನಮಗೆಲ್ಲ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ 21 ಪ್ರಕಾರ ನಮಗೆಲ್ಲ ಬದುಕೋ ಹಕ್ಕಿದೆ. ಹಾಗಾದರೆ ನಮಗೆಲ್ಲ ಸಾಯೋ ಹಕ್ಕು ಇದೆಯಾ? ನಮ್ಮ ಇಚ್ಛೆಯಂತೆ ಬದುಕೋ ಹಕ್ಕಿದೆ ಅಂದಮೇಲೆ ನಮ್ಮ ಇಚ್ಛೆಯಂತೆ ಸಾಯೋ ಹಕ್ಕು ಯಾಕಿಲ್ಲ? ಸೊ ಈ ಪ್ರಶ್ನೆಗೆ ಉತ್ತರ ನಮ್ಮ ಒಂದು ಹಿಸ್ಟಾರಿಕ್ ಕೇಸ್ ಆದಂಥ ಅರುಣಾ ಶಾನ್ಭಾಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2011 ಕೇಸ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಬನ್ನಿ, ಪ್ರತಿಯೊಂದು ಡೀಟೇಲ್ಸ್ನ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್. ಇವತ್ತು ನಾವು ಅರುಣಾ ಶಾನ್ಭಾಗ್ ಅವರ ಕೇಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಏನು ಹಿನ್ನೆಲೆ? ಅರುಣಾ ಅವರು ಯಾರು? ನಿಮಗೆ ಗೊತ್ತಾ, ಅರುಣಾ ಅವರು ಉತ್ತರ ಕನ್ನಡ ಜಿಲ್ಲೆಯವರು. ಹೌದು, ಇವರು ನಮ್ಮ ಕರ್ನಾಟಕದವರು. 1948 ಇವರು ಜನಿಸಿದರು. 8 ಜನ ಮಕ್ಕಳಿರೋ ಕುಟುಂಬದಲ್ಲಿ ಇವರು ಜನಿಸಿದರು. ಇವರು 8ನೇ ತರಗತಿ ಮುಗಿಸಿದ ನಂತರ ತಮ್ಮ ಅಕ್ಕನೊಂದಿಗೆ ಮುಂಬೈಗೆ ತೆರಳಿದರು. ಅಲ್ಲಿ ಇವರು ನರ್ಸಿಂಗ್ ಕೋರ್ಸನ್ನು ಮುಗಿಸಿ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಸೇರಿದರು, ನರ್ಸ್ ಆಗಿ ಕೆಲಸಕ್ಕೆ ಸೇರಿದರು. ಸೊ ಅಲ್ಲಿರುವಂಥ ಒಬ್ಬ ವಾರ್ಡ್ ಬಾಯ್ ಸೋಹನ್ ಲಾಲ್ ಅನ್ನೋರು ಕೆಲಸ ಸರಿಯಾಗಿ ಮಾಡೋದಿಲ್ಲ, ಹಾಸ್ಪಿಟಲಲ್ಲಿ ಸಿಗುವಂಥ ವಸ್ತುಗಳನ್ನು ಹೊರಗಡೆ ಹೋಗಿ ದುಡ್ಡಿಗಾಗಿ ಮಾರ್ಕೋತಾರೆ ಅಂತ ಅರುಣಾ ಅವರು ಕಂಪ್ಲೇಂಟ್ ಮಾಡಿದರು. ಸೊ ಹೀಗಾಗಿ ಸೋಹನ್ ಮತ್ತು ಅರುಣಾ ನಡುವೆ ಸ್ವಲ್ಪ ಇರುಸುಮುರುಸು ಇತ್ತು. ಸೊ ಸೋಹನ್ ಈ ಅರುಣಾ ಮೇಲೆ ತನ್ನ ಸಿಟ್ಟನ್ನು ತೀರಿಸ್ಕೋಬೇಕು ಅಂತ ಒಂದಿನ ಅರುಣಾ ಅವರು ರಾತ್ರಿ ಡ್ಯೂಟಿ ಮುಗಿಸಿ 8 ಗಂಟೆ ನಂತರ ಕೆಳಗಡೆ ಬೇಸ್ಮೆಂಟಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಈ ಸೋಹನ್ ಲಾಲ್ ಅವರು ಅಲ್ಲಿ ಬರ್ತಾರೆ. ಅವರು ಯಾರೂ ಇಲ್ಲದನ್ನು ನೋಡಿ ಆಕೆಯ ಕೊರಳಿಗೆ ಒಂದು ಡಾಗ್ ಚೈನ್ ಅಂದರೆ ನಾಯಿಯ ಚೈನನ್ನು ಕಟ್ಟಿ ರೇಪ್ ಮಾಡ್ತಾರೆ. ಬಟ್ ಅದು ಕನ್ಫರ್ಮ್ ಆಗೋದು ಅನ್ಯಾಚುರಲ್ ಸೆಕ್ಸ್ ಅಂತ, ಅಂದರೆ ಅಸ್ವಾಭಾವಿಕ ಲೈಂಗಿಕತೆ ಅಂತ. ಯಾಕೆ ಅಂದರೆ ಅರುಣಾ ಅವರು ಆ ಟೈಮಲ್ಲಿ ಮೆನ್ಸ್ಟ್ರಲ್ ಸೈಕಲಲ್ಲಿ ಇರ್ತಾರೆ. ಸೊ ಅದು ರೇಪ್ ಅಂತ ಕನ್ಫರ್ಮ್ ಆಗಲ್ಲ, ಬಟ್ ಇಟ್ ವಾಸ್ ಕನ್ಫರ್ಮ್ಡ್ ಆಸ್ ಅನ್ಯಾಚುರಲ್ ಸೆಕ್ಸ್ ಅಂತ. ಸೊ ಅದಾದ ಮೇಲೆ ನೆಕ್ಸ್ಟ್ ಡೇ ಬೇರೆ ಒಬ್ಬ ಕ್ಲೀನರ್ ಅಥವಾ ವಾರ್ಡ್ ಬಾಯ್ ಬಂದಾಗ ಅರುಣಾ ಅವರು ರಕ್ತದ ಮಡುವಿನಲ್ಲಿ ಬಟ್ಟೆ ಇಲ್ಲದೆ ಬಿದ್ದಿರ್ತಾರೆ. ಸೊ ಈ ಭಯಾನಕ ದೃಶ್ಯವನ್ನು ನೋಡಿ ಪೊಲೀಸ್ ಅವರು ಇವರೆಲ್ಲ ಬಂದು 10-11 ಗಂಟೆಗಳ ನಂತರ ಅವ್ರನ್ನ ಹಾಸ್ಪಿಟಲ್ಗೆ ಒಯ್ತಾರೆ. ಯಾಕೆಂದರೆ ಎಲ್ಲ ಪ್ರೊಸೀಜರ್ ಮುಗಿದು ಆಮೇಲೆ ಹೋಗ್ತಾರೆ. ಅಷ್ಟೊತ್ತವರೆಗೂ ಅರುಣಾ ಅವರ ಕೊರಳಿಗೆ ಚೈನ್ ಹಾಗೇ ಇರುತ್ತೆ. ಅವರು ಜೀವಂತವಾಗಿರ್ತಾರೆ, ಬಟ್ ಅದನ್ನು ಯಾರೂ ಕನ್ಫರ್ಮ್ ಮಾಡಿರೋದಿಲ್ಲ. ದೆನ್ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಾ, ಇವರು ಕೋಮಾಗೆ ಹೋಗಿಬಿಡ್ತಾರೆ, ಇವರಿಗೆ ಮಾತನಾಡುವ ಶಕ್ತಿ, ಕೇಳಿಸಿಕೊಳ್ಳುವ ಶಕ್ತಿ ಎರಡೂ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಕೊರಳಿಗೆ ಚೈನ್ ಹಾಕಿದ್ರಿಂದ ಅವರ ಬ್ಲಡ್ ಫ್ಲೋ ಬ್ರೈನಿಗೆ ಆಗಿರೋದಿಲ್ಲ. ಸೊ ಆಮೇಲೆ ಕೇಸ್ ಆಗುತ್ತೆ. ಸೋಹನ್ ಲಾಲ್ ಅವ್ರ ಮೇಲೆ 7 ವರ್ಷ ಜೈಲು ಕೊಡ್ತಾರೆ. ಹೌದು, ಇಷ್ಟೆಲ್ಲ ಕೃತ್ಯ ಮಾಡಿರೋ ಸೋಹನ್ ಲಾಲ್ಗೆ ಬರೀ 7 ವರ್ಷ ಜೈಲು. ಅವ್ರು 7 ವರ್ಷ ಜೈಲಿಗೆ ಹೋಗಿ ನಂತರ ಹೊರಗಡೆ ಬಂದು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಆರಾಮಾಗೇ ಇದ್ದರು. ಬಟ್ ಇವರು ಮಿಸ್ ಅರುಣಾ ಅವರು ಪಾಪ ಕೋಮಾಲಿದ್ದರು. 10-12 ವರ್ಷಗಳ ನಂತರ ಅಂದರೆ ಅವ್ರ ಫ್ಯಾಮಿಲಿ ಕೂಡ ಅವರನ್ನು ಬಿಟ್ಬಿಡುತ್ತೆ. ಅಂದರೆ ಇವ್ರು ನಮಗೆ ಸಂಬಂಧನೇ ಇಲ್ಲ, ಬಿಟ್ಬಿಡ್ತೀವಿ ನಾವು ಇನ್ನು ಅಂತ ಕನೆಕ್ಷನ್ ಬಿಟ್ಬಿಡ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಇದೇ ಥರ 36 ವರ್ಷ ಅರುಣಾ ಅವರು ಕಳೆದ ಮೇಲೆ ಒಬ್ಬರು ಆ್ಯಕ್ಟಿವಿಸ್ಟ್ ಬರ್ತಾರೆ. ಅವರು ಹೋರಾಟಗಾರ್ತಿ ಪಿಂಕಿ ವಿರಾನಿ ಅಂತ. ಅವರು ಏನು ಮಾಡ್ತಾರೆ ಗೊತ್ತಾ, ಸುಪ್ರೀಂ ಕೋರ್ಟಲ್ಲಿ ಆರ್ಟಿಕಲ್ 32 ಮೂಲಕ ರಿಟ್ ಪಿಟಿಷನ್ನ ಹಾಕ್ತಾರೆ. ಏನು ಕೇಳ್ತಾರೆ ಗೊತ್ತಾ, ಒಂದು ಪ್ಯಾಸಿವ್ ಯುಥನೇಸಿಯಾ ಜೊತೆಗೆ ಡೆತ್ ಕೊಟ್ಬಿಡಿ ಅವರಿಗೆ. ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ದಾರೆ, 36 ವರ್ಷಗಳಿಂದ ಕಷ್ಟ ಅನುಭವಿಸ್ತಿದ್ದಾರೆ ಅವರು, ದಯವಿಟ್ಟು ಅವರಿಗೆ ಮರಣವನ್ನು ಕೊಟ್ಬಿಡಿ, ಗೌರವಯುತವಾದ ಮರಣವನ್ನು ಕೊಟ್ಬಿಡಿ ಅಂತ. ಸೊ ಇಲ್ಲಿ ಏನು ಯುಥನೇಸಿಯಾ ಅಂದ್ರೇನು? ಯುಥನೇಸಿಯಾ ಅಂದರೆ ರೈಟ್ ಟು ಡೈಗೆ ಸಂಬಂಧಿಸಿದೆ. ಯುಥನೇಸಿಯಾದಲ್ಲಿ 2 ವಿಧಗಳು, ಒಂದು ಆ್ಯಕ್ಟಿವ್ ಯುಥನೇಸಿಯಾ, ಇನ್ನೊಂದು ಪ್ಯಾಸಿವ್ ಯುಥನೇಸಿಯಾ. ಆ್ಯಕ್ಟಿವ್ ಯುಥನೇಸಿಯಾ ಅಂದರೆ ಒಬ್ಬರು ಯಾರೋ ತುಂಬ ಕಷ್ಟದಲ್ಲಿದ್ದಾರೆ, ಅವರು ಬದುಕಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾದಾಗ ಅವರಿಗೆ ಒಂದು ಲೀಥಲ್ ಸಬ್ಸ್ಟೆನ್ಸ್ ಅಂದರೆ ಅವರಿಗೆ ಇಂಜೆಕ್ಷನ್ ಮೂಲಕನೋ ಅಥವಾ ಏನೋ ಒಂದು ಪ್ರೊಸೀಜರ್ ಮಾಡುವ ಮೂಲಕ ಒಬ್ಬರ ಜೀವವನ್ನು ತೆಗೆಯುವುದಕ್ಕೆ ಆ್ಯಕ್ಟಿವ್ ಯುಥನೇಸಿಯಾ ಅಂತ ಕರೀತಾರೆ. ಇನ್ನು ಪ್ಯಾಸಿವ್ ಯುಥನೇಸಿಯಾ ಅಂದರೆ ಏನು ಅಂದರೆ ಒಬ್ಬರು ಏನೋ ಕಷ್ಟದಲ್ಲಿದ್ದಾರೆ, ಅವರು ಬದುಕಕ್ಕಾಗ್ತಿಲ್ಲ, ಸೊ ಅವರಿಗೆ ಒಂದು ಮರಣ ಕೊಟ್ಟು ಆ ಒಂದು ಪೇನಿಂದ
ಹೊರಗಡೆ ತರಬೇಕು ಅಂತ ಅವ್ರನ್ನ ಏನು ಮಾಡ್ತಾರೆ, ಅವರು ಲೈಫ್ ಸಪೋರ್ಟ್ ಮೇಲೆ ಇದ್ದರೆ, ಅಂದರೆ ಅವರು ಆಕ್ಸಿಜನ್ ಮಾಸ್ಕ್ ಸಪೋರ್ಟ್ ಮೇಲೆ ಇದ್ದರೆ ಆ ಆಕ್ಸಿಜನ್ ಮಾಸ್ಕನ್ನು ರಿಮೂವ್ ಮಾಡೋದು, ಅಥವಾ ಅವ್ರು ಬೇರೆ ಒಂದು ಯಾವುದಾದ್ರ ಮೇಲಾದರೂ ಬದುಕಿದ್ರೆ, ಅಂದರೆ ಲೈಫ್ ಸಪೋರ್ಟ್ ಮೇಲೆ ಬದುಕಿದ್ರೆ ಅದನ್ನು ತೆಗೆದುಬಿಡೋದು. ಸೊ ಇಲ್ಲಿ ನೀವು ಯಾವುದೇ ಒಂದು ಹೊಸ ಸಬ್ಸ್ಟೆನ್ಸನ್ನು ಅವ್ರಿಗೆ ಕೊಡ್ತಾ ಇಲ್ಲ, ಬರೀ ಇರೋದನ್ನು ರಿಮೂವ್ ಮಾಡ್ತಾ ಇದ್ದೀರಾ. ಆ್ಯಕ್ಟಿವಲ್ಲಿ ಒಂದು ಹೊಸ ಸಬ್ಸ್ಟೆನ್ಸನ್ನು ಕೊಟ್ಟು ಅವರ ಜೀವವನ್ನು ತೆಗೆಯೋದು. ಸೊ ಇದು ಅವರು ಪಡುತ್ತಿರುವ ನೋವಿನಿಂದ ಅವರಿಗೆ ಸ್ವತಂತ್ರ ಸಿಗಲಿ ಅಂತ ಮಾಡೋದು. ಇದು ಯುಥನೇಸಿಯಾ ಕಾನ್ಸೆಪ್ಟ್. ಐ ಹೋಪ್ ನಿಮಗೆ ಆ್ಯಕ್ಟಿವ್ ಯುಥನೇಸಿಯಾ ಮತ್ತು ಪ್ಯಾಸಿವ್ ಯುಥನೇಸಿಯಾ ಅರ್ಥ ಆಗಿದೆ. ಸೊ ಇಲ್ಲಿ ಪಿಂಕಿ ಅವ್ರು ಏನು ಕೇಳ್ತಾರೆ, ದಯವಿಟ್ಟು ಅವರಿಗೆ 36 ವರ್ಷಗಳಿಂದ ಅವರು ಕಷ್ಟದಲ್ಲಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು ಪ್ಯಾಸಿವ್ ಯುಥನೇಸಿಯಾ ಕೊಡಿ ಅವರಿಗೆ ಅಂತ ಕೇಳ್ತಾರೆ. ಸೊ ಪಿಂಕಿ ಅವ್ರು ಕೇಳಿದಾಗ ಅವರು ಕೇಳ್ತಾರೆ, ಆರ್ಟಿಕಲ್ 21 ಮೇಲೆ ನಮ್ಗೆ ಕೊಟ್ಬಿಡಿ, ಅವ್ರಿಗೆ ಬದುಕೋ ಹಕ್ಕಿದೆ, ಹಾಗಾದರೆ ಸಾಯೋ ಹಕ್ಕೂ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಆದರೆ ಅಲ್ಲಿರೋ ಲಾಯರ್ ಏನಂತ ಆರ್ಗ್ಯೂ ಮಾಡ್ತಾರೆ ಗೊತ್ತಾ, ರೈಟ್ ಟು ಡೈ ಅಂದರೆ ನಾವು ಮರಣ ಹೊಂದೋ ಹಕ್ಕು ನಮ್ಮ ಸಂವಿಧಾನದಲ್ಲಿಲ್ಲ. ಅವರು ಒಂದು ಕೇಸ್ನ ಕೂಡ ಮೆನ್ಷನ್ ಮಾಡ್ತಾರೆ, ಗ್ಯಾನ್ ಕೌರ್ ಕೇಸ್. ಹಾಗೂ ಗ್ಯಾನ್ ಕೌರ್ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬಲ್ಲಿ ಏನು ಹೇಳಿರ್ತದೆ ಅಂದರೆ, ಪಂಜಾಬ್ ಹೈಕೋರ್ಟು ನೋ ರೈಟ್ ಟು ಡೈ ಅಂತ ಹೇಳಿರುತ್ತೆ, ಅಂದರೆ ಸಾಯುವ ಹಕ್ಕು ನಮಗಿಲ್ಲ ಅಂಥೇಳಿ. ಅದೇ ಥರ ಇನ್ನೊಂದು ಕೇಸನ್ನು ಕೂಡ ಮೆನ್ಷನ್ ಮಾಡ್ತಾರೆ, ಬಶೇಶ್ವರ್ ನಾಥ್ ವರ್ಸಸ್ CIT ಅಂತ. ಇಲ್ಲಿ ಡಾಕ್ಟ್ರಿನ್ ಆಫ್ ವೇವರ್ ಅನ್ನೋ ಅಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಏನು ಡಾಕ್ಟ್ರಿನ್ ಆಫ್ ವೇವರ್ ಅಂದರೆ, ಇದು ಕರೆಂಟ್ಲಿ ಭಾರತದಲ್ಲಿ ಇಲ್ಲ. ಅಂದರೆ ವ್ಯಕ್ತಿ ತನ್ನ ಹಕ್ಕುಗಳನ್ನು ತಿರಸ್ಕರಿಸುವಂತಿಲ್ಲ, ಅಂದರೆ ತನಗಿರೋ ಹಕ್ಕುಗಳನ್ನ ನನಗೆ ಬೇಡ ಅಂತ ಅನ್ನೋ ಥರ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನನಗೆ ಸಮಾನತೆ ಹಕ್ಕು ಕೊಡುತ್ತೆ ನಮ್ಮ ಸಂವಿಧಾನ, ನನಗೆ ಸಮಾನತೆ ಬೇಡಪ್ಪ ಅಂತ ಯಾರೂ ಹೇಳೋ ಹಾಗಿಲ್ಲ. ಬಿಕಾಸ್ ಇದು ನಮ್ಮ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ಗೆ ಹಾರ್ಮ್ ಮಾಡುತ್ತೆ. ಇದು ಬೇರೆ ದೇಶಗಳಲ್ಲಿದೆ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಡಾಕ್ಟ್ರಿನ್ ಆಫ್ ವೇವರ್ ಇಲ್ಲ. ಸೊ ಇದನ್ನು ಬಶೇಶ್ವರ್ ನಾಥ್ ವರ್ಸಸ್ CIT ಕೇಸ್ನಲ್ಲಿ ಹೇಳಿತ್ತು. ಹಾಗಾಗಿ ಅದನ್ನೇ ಈ ಕೇಸ್ನಲ್ಲೂ ಕೂಡ ವಾಪಸ್ ಹೇಳ್ತಾರೆ, ಏನಂತ, ನಮ್ಮ ದೇಶದಲ್ಲಿ ಡಾಕ್ಟ್ರಿನ್ ಆಫ್ ವೇವರ್ ಇಲ್ಲ, ಹಾಗಾಗಿ ನೀವು ಬದುಕೋ ಹಕ್ಕು ನನಗೆ ಬೇಡ ಅಂತ ಹೇಳೋ ಹಾಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಆಮೇಲೆ ಸುಪ್ರೀಂ ಕೋರ್ಟ್ ಏನು ಕ್ವೆಶನ್ ಕೇಳುತ್ತೆ ಗೊತ್ತಾ, ಆ ಹಾಸ್ಪಿಟಲ್ನವ್ರಿಗೆ ಏನೂ ಅಬ್ಜೆಕ್ಷನ್ ಇಲ್ಲ, ಅವರು ಹಾಸ್ಪಿಟಲ್ ಅನ್ಕೋತಿದ್ದಾರೆ ನಾವು ಅವ್ರನ್ನ ಸಾಕ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರ ಫ್ಯಾಮಿಲಿ ಬಿಟ್ಕೊಟ್ರು, ಆ ಹಾಸ್ಪಿಟಲ್ ಬಿಟ್ಕೊಟ್ಟಿಲ್ಲ, ಅಂದಮೇಲೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಅವ್ರು ಇಷ್ಟು ಕಷ್ಟದಲ್ಲಿದ್ದಾರೆ, ಇಷ್ಟು ವರ್ಷಗಳಿಂದ ಬರೀ ಲೈಫ್ ಸಪೋರ್ಟ್ ಮೇಲೆ ಬದುಕಿದ್ದಾರೆ, ಸೊ ಆದ್ದರಿಂದ ನೀವು ಕೊಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಗೊತ್ತಾ, ಒಂದು 3 ಡಾಕ್ಟರ್ಸ್ ಕಮಿಟಿನ ತಯಾರು ಮಾಡುತ್ತೆ. ಈ ಕಮಿಟಿಯಲ್ಲಿ 3 ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ. ಆ ರಿಪೋರ್ಟ್ ಕೊಡ್ತಾರೆ ಅವರು 3 ಜನ ಡಾಕ್ಟರ್ಸು. ರಿಪೋರ್ಟಲ್ಲಿ ಏನು ಹೇಳುತ್ತೆ ಗೊತ್ತಾ, ಫಸ್ಟು, ಶಿ ಈಸ್ ನಾಟ್ ಬ್ರೈನ್ ಡೆಡ್, ಅವರು ಬ್ರೈನ್ ಡೆಡ್ ಇಲ್ಲ, ಅವರು ಮೆದುಳು ಕೆಲಸ ಮಾಡ್ತಾ ಇದೆ. ಹರ್ ಬಾಡಿ ಕ್ಯಾನ್ ಪ್ರೊಸೆಸ್ ದ ಫುಡ್, ಅಂದರೆ ನೀವು ಊಟ ಕೊಟ್ಟಾಗ ಅವರ ದೇಹ ಅದನ್ನು ಪ್ರೊಸೆಸ್ ಮಾಡುತ್ತೆ, ಆದರೆ ತನ್ನಂತಾನೇ ಎದ್ದು ಊಟ ತಗೊಳ್ಳೋ ಶಕ್ತಿ ಅವರಲ್ಲಿಲ್ಲ. ಹಾಗೂ 3ನೇದು, ಇದು ಇಂಪಾರ್ಟೆಂಟ್, ಏನು ಹೇಳುತ್ತೆ ಗೊತ್ತಾ, ದೇರ್ ಈಸ್ ನೋ ರಿಯಾಕ್ಷನ್ ಫ್ರಮ್ ಹರ್ ಬಾಡಿ ಆಸ್ಕಿಂಗ್ ಫಾರ್ ಡೆತ್, ಆಕೆಯ ದೇಹದ ಯಾವುದೇ ಅಂಗವು ಮರಣವನ್ನು ಇಚ್ಛಿಸುತ್ತಿಲ್ಲ. ಇಲ್ಲಿಯವರೆಗೂ ಯಾವುದೇ ಸೈನ್ಸ್ ಆಗಲಿ, ಯಾವುದೇ ಸಿಂಪ್ಟಮ್ಸ್ ಆಗಲಿ ಅದು ಕೊಟ್ಟಿಲ್ಲ. ಅಂದರೆ ಅವರ ಯಾವುದೇ ಅಂಗವು ಡೆತ್ ಬೇಕು ಅಂತ ಒಂದು ಸಿಂಪ್ಟಮನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಅವ್ರಿಗೆ ಡೆತ್ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಈ ರಿಪೋರ್ಟ್ ಕೊಡುತ್ತೆ. ಸೊ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ನಂಬಿಕೊಂಡು ಆಕೆಗೆ ಡೆತ್ ಕೊಡೋಕ್ಕೆ ಮುಂದಾಗಲ್ಲ. ಬಟ್ ಏನು ಹೇಳುತ್ತೆ ಅಂದರೆ, ಪ್ಯಾಸಿವ್ ಯುಥನೇಸಿಯಾನ ಯಾವಾಗ ಕೊಡ್ಬೋದು ಅಂದರೆ ಅಲೌಡ್ ಓನ್ಲಿ ಇನ್ ರೇರೆಸ್ಟ್ ಆಫ್ ರೇರ್ ಕೇಸಸ್, ಅಂದರೆ ಅಪರೂಪದಲ್ಲಿ ಅಪರೂಪವಾದಂತಹ ಕೇಸಸ್, ಅತಿ ವಿರಳವಾಗಿ ಮಾತ್ರ ಕೊಡ್ಬೋದು. ಎಲ್ಲರೂ ನನಗೆ ಜೀವನ ಬೇಡಾಗಿದೆ, ನನಗೆ ಸಾಕಾಗಿದೆ, ನನಗೆ ದುಃಖ ಇದೆ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಪ್ಯಾಸಿವ್ ಯುಥನೇಸಿಯಾ ತಗೊಳ್ಳುವಂತಿಲ್ಲ. ಅದು ರೇರೆಸ್ಟ್ ಆಫ್ ರೇರ್ ಕೇಸಸ್ ಮೇಲೆ ಯಾವುದು ಈ 3 ಡಾಕ್ಟರ್ಸ್ ಕಮಿಟಿ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಮಾತ್ರ. ಸೊ ಹೀಗೆಲ್ಲ ಆದಾಗ 18th May 2015 ಅರುಣಾ ಅವರು ನಿಮೋನಿಯಾ ಬಂದು ತೀರೋಗ್ತಾರೆ. ಹೌದು, ಅರುಣಾ ಅವರು ನಿಮೋನಿಯಾ ಬಂದು ತೀರೋಗ್ತಾರೆ. ಸೊ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡುತ್ತೆ. ಏನು ಗೈಡ್ಲೈನ್ಸ್ ಅಂದರೆ,
ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 ಕ್ಯಾನ್ ಬಿ ಫೈಲ್ಡ್. ನಿಮಗೇನಾದರೂ ಪ್ಯಾಸಿವ್ ವಿಥಿನೇಸಿಯಾ ಬೇಕು ಅಂತಂದರೆ ನೀವು ಹೈಕೋರ್ಟಲ್ಲಿ ಆರ್ಟಿಕಲ್ 226 ಅಂಡರಲ್ಲಿ ರಿಟ್ ಪಿಟಿಷನ್ನ ಫೈಲ್ ಮಾಡ್ಬೋದು. ಹಾಗೂ ಪ್ಯಾಸಿವ್ ವಿಥಿನೇಸಿಯಾ ಕೊಡಬೇಕಾದ್ರೆ ರಿಲೇಟಿವ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕೇರ್ ಟೇಕರ್ಸ್ಗೆ ಒಂದು ನೋಟಿಸ್ ಕಳಿಸಿ ಅವರಲ್ಲಿ ಕನ್ಸೆಂಟ್ ತಗೊಂಡು ನಂತರ ಈ 3 ಡಾಕ್ಟರ್ ಕಮಿಟಿಗೆ ರೆಕಮೆಂಡ್ ಮಾಡಿ ಅವರ ರಿಪೋರ್ಟನ್ನು ಕೋರ್ಟ್ ಅನಲೈಸ್ ಮಾಡಿ ಆರ್ಡರ್ ಕೊಟ್ಟ ಮೇಲೆ ಮಾತ್ರ ಅವರಿಗೆ ಪ್ಯಾಸಿವ್ ವಿಥಿನೇಸಿಯಾನ ಕೊಡಬೇಕು ಅಂತ ಹೇಳುತ್ತೆ. ಆಮೇಲೆ ಆಫ್ಟರ್ ಕಂಪ್ಲೀಟ್ ಅನಾಲಿಸಿಸ್ ಆಫ್ ದ ಪೇಷಂಟ್ ಸಿಚುವೇಶನ್ ಬೈ ಎಕ್ಸ್ಪರ್ಟ್ಸ್, ಆ ಪೇಷಂಟಿನ ಸಿಚುವೇಶನ್ ಹೇಗಿದೆ, ಅವರ ಬಾಡಿ ಡೆತ್ತನ್ನು ಬಯಸ್ತಾ ಇದೆಯಾ ಅನ್ನೋದನ್ನು ಕಂಪ್ಲೀಟ್ ಸಿಚುವೇಶನನ್ನು ಅನಲೈಸ್ ಮಾಡೋಕ್ಕೆ ಎಕ್ಸ್ಪರ್ಟ್ ಡಾಕ್ಟರಿಂದ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈ ಕೇಸನ್ನು ಹೈಕೋರ್ಟಲ್ಲಿ ಡೀಲ್ ಮಾಡುವಾಗ ಅಟ್ಲೀಸ್ಟ್ 2 ಜಡ್ಜಸ್ ಬೆಂಚ್ ಇರಲೇಬೇಕು. ಒಬ್ಬರೇ ಜಡ್ಜ್ ಈ ಕೇಸನ್ನು ಹ್ಯಾಂಡಲ್ ಮಾಡುವಂತಿಲ್ಲ. ಅಟ್ಲೀಸ್ಟ್ 2 ಜಡ್ಜಸ್ ಇರ್ಬೋದು ಅಥವಾ ಜಾಸ್ತಿನೂ ಇರ್ಬೋದು, ಜಡ್ಜಸ್ ಇರಲೇಬೇಕು. ಹಾಗೆ ಎಲ್ಲ ಹೈಕೋರ್ಟ್ಗಳು ಈ ಗೈಡ್ಲೈನ್ಸನ್ನ ಫಾಲೋ ಮಾಡಬೇಕು. ಎಲ್ಲಿ ತನ ಅಂದರೆ ಪಾರ್ಲಿಮೆಂಟ್ ಒಂದು ತನ್ನದೇ ಆದಂತಹ ನ್ಯೂ ಲಾನ ತರೋವರೆಗೂ ಎಲ್ಲ ಹೈಕೋರ್ಟ್ಸು ಈ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಅಂತ ಹೇಳುತ್ತೆ. ಸೊ ಈ ಕೇಸಲ್ಲಿ ಏನು ಲೀಗಲ್ ಇಶ್ಯೂಸ್ ಬಂತು ಅಂತ ಅಂದರೆ, ಒಂದು ಆರ್ಟಿಕಲ್ 21 ಬರೀ ಬದುಕೋಕೆನಾ? ಇಲ್ಲ. ಆರ್ಟಿಕಲ್ 21 ಅಂಡರ್ ನಾವು ಸಾಯುವ ಹಕ್ಕು ಅಂತ ಅನ್ನೋದಕ್ಕಿಂತ ಗೌರವಯುತವಾದ ಮರಣ, ಸ್ವ ಇಚ್ಛಾ ಮರಣ ಅನ್ನೋದು ಹಕ್ಕು ಇದೆ, ಬಟ್ ರೇರೆಸ್ಟ್ ಆಫ್ ರೇರ್ ಕೇಸಸ್. ಹಾಗೆ ಇನ್ನೊಂದು ಕ್ವೆಶನ್ ಏನು ಬಂತು ಗೊತ್ತಾ? ಸೋಹನ್ ಲಾಲ್ ಅವರಿಗೆ ಬರೀ 7 ವರ್ಷ ಜೈಲು ಶಿಕ್ಷೆ ಕೊಟ್ಟರು, ಹೌದಾ? ಆದರೆ ನಮ್ಮ ಅರುಣಾ ಅವರು ಪಾಪ ತಮ್ಮ ಎಂಟೈರ್ ಲೈಫ್ ಅವರು ಯಾರ ಜೊತೆ ಅವರು ಮಾತನಾಡೋಕ್ಕೂ ಬರಲ್ಲ, ಅವ್ರಿಗೆ ಕೇಳಿಸಲ್ಲ, ಅವರು ಪಾಪ ಬೆಡ್ ಮೇಲೆ ಒಂದು ರೂಮ್ನಲ್ಲಿ ಲಾಕ್ಡ್ ಆಗಿ ಇದ್ದರು ಅವರ ಎಂಟೈರ್ ಜೀವನ. ಸೊ ಇಲ್ಲಿ ವಿಕ್ಟಿಮ್ ಈ ಥರ ಅನುಭವಿಸ್ತಾ ಇದ್ದಾರೆ. ಆದರೆ ಯಾರು ತಪ್ಪು ಮಾಡಿದಾರೋ ಅವ್ರು 7 ವರ್ಷದಲ್ಲೇ ಹೊರಗಡೆ ಬಂದುಬಿಟ್ಟು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಆರಾಮಾಗಿದ್ದಾರೆ. ಅರುಣ್ ಅವ್ರದ್ದು ಏನು ತಪ್ಪಿತ್ತು? ಅವ್ರಿಗೆ ಯಾಕೆ ಇಂಥ ಶಿಕ್ಷೆ? 7 ವರ್ಷ ಸಾಕಿತ್ತಾ? ಸೊ ಹಾಗಾಗಿ ಇದನ್ನು ಕ್ವೆಶನ್ ಮಾಡಿದಾಗ ಇವತ್ತಿಗೆ ಈ ಥರ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿರೋ ಅಥವಾ ಈ ಥರ ಒಂದು ಕ್ರೈಮ್ ಮಾಡಿದರೆ ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಘೋಷಣೆ ಮಾಡಲಾಗಿದೆ. ಸೊ ಇಷ್ಟಿತ್ತು ನಮ್ಮ ಅರುಣಾ ಶಾನ್ಭಾಗ್ ಅವರ ಕೇಸ್. ಸೊ ಐ ಹೋಪ್ ನಿಮಗೆ ಇಷ್ಟೊಂದು ಡೀಟೇಲ್ ಆಗಿ ಈ ಕೇಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಕೇಸ್ನ ಸ್ಟಡಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಕೇಸೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.